Hello students. So in our previous classes we have discussed regarding what are the algorithms and how we represent a particular problem in algorithm. So today in this video we will see what are flowcharts and what are the structure, the advantages, disadvantages and what are the symbols we use to represent a particular problem through flowcharts. So now we will see the definition of flowcharts. So the flowchart is a graphical representation of an algorithm. So flowcharts andre enu, whatever the algorithm we are writing for a particular problem, it is a graphical representation of that algorithm. ಸೊ ನಾವು ಸಿಂಬಾಲ್ಸ್ಗಳನ್ನು ನಾವು ಗ್ರಾಫಿಕಲ್ ಆಗಿ ರೀಪ್ರೆಸೆಂಟ್ ಯಾವ ರೀತಿ ಮಾಡ್ತೀವಲ್ಲ ಅದನ್ನೇ ನಾವು ಫ್ಲೋ ಚಾರ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಆರ್ ಇಟ್ ಈಸ್ ಅ ಡೈಗ್ರಾಮೆಟಿಕ್ ರೀಪ್ರೆಸೆಂಟೇಷನ್ ಇನ್ ವಿಚ್ ಸಿಂಬಾಲ್ಸ್ ಆರ್ ಯೂಸ್ ಟು ಶೋ ದ್ಯಾಟ್ ವೇರಿಯಸ್ ಆಪರೇಷನ್ ಟು ಸಾಲ್ವ್ ಅ given problem. So it is a diagrammatical representation using symbols we can solve a given problem, that we call it as flowcharts. Next, what are the advantages of flowcharts? We will see it is easy method of representing a given problem. So ಒಂದು ಪ್ರಾಬ್ಲಮ್ ಅನ್ನು ನಾವು ಈಸಿಯಾಗಿ ರೀಪ್ರೆಸೆಂಟ್ ಮಾಡಲಿಕ್ಕೆ ನಾವು ಫ್ಲೋ ಚಾರ್ಟ್ಸ್ ಅನ್ನು ಯೂಸ್ ಮಾಡೋದು. ಫ್ಲೋ ಚಾರ್ಟ್ಸ್ ಅಂದರೆ ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಆಫ್ ಅ ಪ್ರಾಬ್ಲಮ್. ದೆನ್ ಇಟ್ ಸರ್ವ್ ಆ್ಯಸ್ ಎ ಗೈಡ್ ಫಾರ್ ಪ್ರೋಗ್ರಾಮ್ ಕೋಡಿಂಗ್. ಓಕೆ, ನಾವು ಯಾವುದಾದ್ರೂ ಲ್ಯಾಂಗ್ವೇಜ್ನಲ್ಲಿ ಪ್ರೋಗ್ರಾಮ್ ನಾವು ಕೋಡ್ ಬರೀಬೇಕಾದ್ರೆ ನಾವು ಡಯಾಗ್ರಾಮಿಕಲ್ ರೀಪ್ರೆಸೆಂಟೇಷನ್ ನೋಡಿಕೊಂಡು ನಾವು ಕೋಡನ್ನು ಬರೀಲಿಕ್ಕೆ ಇದು ವೆರಿ ಹೆಲ್ಪ್ಫುಲ್ ಆಗಿದೆ. ಇಟ್ ಈಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ದ್ಯಾನ್ ಪ್ರೋಗ್ರಾಮ್ಸ್ ಆ್ಯಂಡ್ ಅಲ್ಗೋರಿದಮ್ಸ್. ಓಕೆ, ಯಾವುದೇ ಒಂದು ಪ್ರಾಬ್ಲಮ್ ನಾವು ಡಯಾಗ್ರಾಮೆಟಿಕಲ್ ವೇನಲ್ಲಿ ರೀಪ್ರೆಸೆಂಟ್ ಮಾಡಿದಾಗ ಅದು ಈಸಿ ಆಗ್ತದೆ ನಮಗೆ, ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಇಟ್ ಈಸ್ ವೆರಿ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ದ್ಯಾನ್ ಅದರ್ ಪ್ರೋಗ್ರಾಮಿಂಗ್ ಅಥವಾ ಅದರ್ ಅಲ್ಗೋರಿದಮ್ಸ್. ದೆನ್ ಇಟ್ಸ್ ಅ ಪ್ರೋಗ್ರಾಮ್ ಇಂಡಿಪೆಂಡೆಂಟ್, ಸೊ ಇಟ್ ಈಸ್ applicable for all types of programming language. So flowcharts are program language independent. ಸೊ ಇದು ಯಾವುದೇ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಡಿಪೆಂಡೆಂಟ್ ಆಗಿರಂಗಿಲ್ಲ. ಸೊ ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಆಲ್ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದೆನ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಫ್ಲೋ ಚಾರ್ಟ್ಸ್? ಸೊ ಇಟ್ ಈಸ್ ನಾಟ್ suitable ಫಾರ್ ಬಿಗ್ ಪ್ರೋಗ್ರಾಮ್ಸ್. So small programs it is okay to draw a diagram, a diagramical representation. So for the complex problems or big problems it is very burden to represent all the operations, all the things, comparison, whatever it may be, it is very difficult to represent through diagramic. Okay, it is complex for big problems. Okay, it is not suitable for big programs or problems. It takes long time to represent all modules of computer program. So it is very difficult task to represent all the modules of programs through diagrammatical. So it takes longer time. If any alteration needed, then there is requirement of redrawing of flowcharts completely. Suppose I want to change a programming code, I want to add extra code to that, then what we have to do? We need to ಅಗೇನ್ ರೀಡ್ರಾ ದ ಫ್ಲೋ ಚಾರ್ಟ್ಸ್. ನಾವು ಫ್ಲೋ ಚಾರ್ಟ್ಸನ್ನು ಮತ್ತೆ ಪುನಃ ನಾವೇನು ಮಾಡಬೇಕಾಗ್ತದೆ? ರೀಡ್ರಾ ಮಾಡಬೇಕಾಗ್ತದೆ. ಸೊ ಇಟ್ಸ್ ವೆರಿ ಬರ್ಡನ್. ನೆಕ್ಸ್ಟ್, ವಾಟ್ ಆರ್ ದ ಸ್ಟೆಪ್ಸ್ ಟು ಡೆವಲಪ್ ಫ್ಲೋ ಚಾರ್ಟ್ಸ್? ನಾವು ಒಂದು ಫ್ಲೋ ಚಾರ್ಟ್ಸನ್ನು ಹಾಕಬೇಕು ಒಂದು ಪ್ರೋಗ್ರಾಮ್ಗೆ ಅಂದರೆ ಯಾವ ಸ್ಟೆಪ್ಸನ್ನು ನಾವು ಕ್ಯಾರಿ ಮಾಡಬೇಕು? The first one is to determine the purpose of flowcharts. First we need to determine for what purpose we are making flowcharts, for what problem solving we are making flowcharts, right? So the next thing is add steps and connect them with arrows. We need to add steps. ನಾವು ಸ್ಟೆಪ್ ವೈಸ್ ಸ್ಟೆಪ್ ಯಾವ ರೀತಿ ಅಲ್ಗೋರಿದಮನ್ನು ಸಾಲ್ವ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾವು ಇಲ್ಲಿ ಫ್ಲೋ ಚಾರ್ಟ್ಸನ್ನು ಕೂಡ ನಾವು ಸ್ಟೆಪ್ ಆಗಿ ರೀಪ್ರೆಸೆಂಟ್ ಮಾಡಿ ಅರೋ ಮಾರ್ಕ್ಲೇವನ್ನು ಕನೆಕ್ಟ್ ಮಾಡುವಂಥದ್ದು. ದೆನ್ ಆ್ಯಡ್ ಡಿಸಿಷನ್ಸ್ ಆರ್ ಸ್ಪ್ಲಿಟ್ ಪಾತ್ಸ್. ಎಲ್ಲಿ ನಾವು ಡಿಸಿಷನನ್ನು ತಗೋಬೇಕು, ಎಲ್ಲಿ ಸ್ಪ್ಲಿಟ್ ಪಾತ್ಸ್ಗಳನ್ನು ಮಾಡಬೇಕಂತೇಳಿ ನಾವು ನೋಡ್ಕೋವಂಥದ್ದು. ದೆನ್ ಶೋ ಎನಿ ಲೂಪ್ಸ್ ಬ್ಯಾಕ್ ಟು ಪ್ರೀವಿಯಸ್ ಸ್ಟೆಪ್ಸ್. ಏನಾದರೂ ನಾವು ಲೂಪ್ಗಳನ್ನು ನಾವು
ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಸ್ಟೆಪ್ ಬ್ಯಾಕನ್ನು ನಾವು ತೋರಿಸುವಂಥದ್ದು. ದೆನ್ ಟೆಸ್ಟ್ ದ ಫ್ಲೋ ಚಾರ್ಟ್ಸ್ ಬೈ ಗಿವಿಂಗ್ ದ ಟೆಸ್ಟ್ ಡೇಟಾ ಆ್ಯಂಡ್ ಸಿ ಇಫ್ ದ ಡಿಸೈರ್ಡ್ ಔಟ್ಪುಟ್ ಈಸ್ ಜನರೇಟೆಡ್. At the end of flow charts, we need to test it whether it is taking correct input and providing the correct output or not. Now, some of the basic symbols which are used in flowcharts designs. Okay, the oval symbol is called as terminal. Okay, oval symbol is representing the terminal. So, the oval symbol indicates start, stop and halt in a program's logic flow. So, it is the first and last symbol in the flow chart. ಯಾವುದೇ ನಾವು ಫ್ಲೋ ಚಾರ್ಟ್ಸನ್ನು ಬರಿತಾ ಇದ್ದೀವಿ ಅಂದರೆ ಫಸ್ಟ್ ಸಿಂಬಾಲ್ ಯಾವತ್ತು ಸ್ಟಾರ್ಟ್ ಆಗಿರ್ಬೋದು, ಲಾಸ್ಟ್ ಸಿಂಬಾಲು ಎಂಡ್ ಆಗಿರ್ಬೋದು, ಆಮೇಲೆ ಹಾಲ್ಟ್ ಮಾಡೋದಾಗಿರ್ಬೋದು, ಅಲ್ಲಿ ನಾವು ಓವಲ್ ಸಿಂಬಾಲನ್ನು ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ ಈಸ್ ಇನ್ಪುಟ್ ಆರ್ ಔಟ್ಪುಟ್. ಸೊ ಪ್ಯಾರಲೋಗ್ರಾಮ್ ಅಂತ ನಾವು ಹೇಳ್ತೀವಿ. ಸೊ ಇನ್ಪುಟ್, ಸಪೋಸ್ ಐ ಆಮ್ ಆ್ಯಡಿಂಗ್ 2 ನಂಬರ್ಸ್, ಐ ವಾಂಟ್ ಟು ಆ್ಯಡ್ 2 ನಂಬರ್ಸ್ ಅಂದರೆ ಅಲ್ಲಿ ಇನ್ಪುಟ್ ಯಾವುದಾಗ್ತದೆ ಅಂದರೆ 2 ನಂಬರ್ಸನ್ನು ನಾವು ಕೊಡಬೇಕು. ಸೊ ಆ 2 ನಂಬರನ್ನು ನಾವು ಎಲ್ಲಿ ರೀಪ್ರೆಸೆಂಟ್ ಮಾಡಬೇಕಂದ್ರೆ ಪ್ಯಾರಲೋಗ್ರಾಮಲ್ಲಿ ನಾವು ರೀಪ್ರೆಸೆಂಟ್ ಮಾಡುವಂಥದ್ದು. ಸೊ ಪ್ಯಾರಲೋಗ್ರಾಮ್ ಡಿನೋಟ್ಸ್ ಎನಿ ಫಂಕ್ಷನ್ ಆಫ್ ಇನ್ಪುಟ್ ಆರ್ ಔಟ್ಪುಟ್ ಟೈಪ್. ನಾವು ಎಲ್ಲಿ ಔಟ್ಪುಟನ್ನು ರೀಪ್ರೆಸೆಂಟ್ ಮಾಡ್ತೀವಿ, ಪ್ರಿಂಟ್ ಎಲ್ಲಿ ಮಾಡ್ತೀವಿ, ಆಮೇಲೆ ಇನ್ಪುಟನ್ನು ನಾವು ಎಲ್ಲಿ ಕೊಡ್ತೀವಿ, ಪ್ರಿಂಟಪ್ ಮತ್ತು ಸ್ಕ್ಯಾನಪ್ಗೆ ನಾವು ಇನ್ಪುಟ್ ಮತ್ತು ಔಟ್ಪುಟನ್ನು ಪ್ಯಾರಲೋಗ್ರಾಮ್ ಆಗಿ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಪ್ರೊಸೆಸಿಂಗ್. ನಾವು ನೋಡ್ಬೋದು a box, the rectangular box represent the processing. A box represent arithmetic instruction. ನಾವು ಏನಾದರೂ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ನಾವು ಮಾಡಬೇಕಾದ್ರೆ ನಾವು ಅಲ್ಲಿ ಏನು ಮಾಡ್ಬೋದು, ಬಾಕ್ಸನ್ನು ನಾವು ಯೂಸ್ ಮಾಡ್ಬೋದು. ಈಗ ಸಪೋಸ್ ಆ್ಯಡ್ ಈಕ್ವಲ್ ಟು ನಂಬರ್ ಎ ಪ್ಲಸ್ ನಂಬರ್ ಬಿ, ಎ ಪ್ಲಸ್ ಬಿನ ನಾವು ಆ್ಯಡ್ ಮಾಡಬೇಕಾದ್ರೆ ಆ್ಯಡ್ ಈಕ್ವಲ್ ಟು ಎ ಪ್ಲಸ್ ಬಿ ಅದನ್ನು ನಾವು ಎಲ್ಲಿ ಬರೀಬೇಕಂದ್ರೆ ರೆಕ್ಟ್ಯಾಂಗ್ಯುಲರ್ ಸ್ಕ್ವೇರಲ್ಲಿ ನಾವು ಬ್ರಾಕೆಟ್ ಅದರಲ್ಲಿ ಬಾಕ್ಸ್ನಲ್ಲಿ ಬರೆಯುವಂಥದ್ದು. ದೆನ್ ಡಿಸಿಷನ್ ಮೇಕಿಂಗ್ನಲ್ಲಿ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ನಾವು ಏನಂತ ಕರಿತೀವಿ, ಇದಕ್ಕೆ ದ ಡೈಮಂಡ್ ಶೇಪನ್ನು ನಾವು ಯೂಸ್ ಮಾಡ್ತೀವಿ. ಡೈಮಂಡ್ ಸಿಂಬಾಲ್ ರೀಪ್ರೆಸೆಂಟ್ ಡಿಸಿಷನ್ ಪಾಯಿಂಟ್. ಡಿಸಿಷನ್ ಅಂದರೆ ಸಪೋಸ್ ಐ ಆಮ್ ಕಂಪೇರಿಂಗ್ 2 ನಂಬರ್ಸ್, 2 ನಂಬರ್ಗಳನ್ನು ಕೊಡ್ತಾ ಇದ್ದೀನಿ, ವಿಚ್ ಈಸ್ ಮ್ಯಾಕ್ಸಿಮಮ್. ಯಾವ ನಂಬರ್ ಮ್ಯಾಕ್ಸಿಮಮ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಹೇಳಿ ನಾವು ಏನು ಮಾಡ್ತೀವಲ್ಲ, ಡಿಸಿಷನ್ ನಾವು ತಗೋತೀವಲ್ಲ, ಎಸ್ ಆರ್ ನೋ ಆನ್ಸರನ್ನು ನಾವು ತೆಗೆದುಕೊಳ್ಳೋಕ್ಕೆ ನಾವು ಏನು ಮಾಡ್ತೀವಿ, ಡೈಮಂಡನ್ನು ರೀಪ್ರೆಸೆಂಟ್ ಮಾಡ್ತೀವಿ. ಸೊ ಡಿಸಿಷನ್ ಬೇಸ್ಡ್ ಆಪರೇಷನ್ ಲೈಕ್ ಎಸ್ ಆರ್ ನೋ ಆ್ಯಂಡ್ ಟ್ರೂ ಆರ್ ಫಾಲ್ಸ್ ಆರ್ ಇಂಡಿಕೇಟೆಡ್ ಬೈ ದ ಡೈಮಂಡ್ ಸಿಂಬಾಲ್. ನೆಕ್ಸ್ಟ್ ಕನೆಕ್ಟರ್ಸ್. ಓಕೆ, ವೆನ್ ಫ್ಲೋ ಚಾರ್ಟ್ಸ್ ಬಿಕಮ್ ಕಾಂಪ್ಲೆಕ್ಸ್, ಒಂದು ಪೇಜ್ನಲ್ಲಿ ನಾವು ಫ್ಲೋ ಚಾರ್ಟ್ ಮಾಡ್ತೀವಿ, ನೆಕ್ಸ್ಟ್ ಪೇಜ್ಗೆ ಇನ್ನೊಂದು ನಾವು ಅದೇ ಕಂಟಿನ್ಯೂ ಮಾಡಬೇಕಾದ್ರೆ ನಾವು ಆ ನೆಕ್ಸ್ಟ್ ಪೇಜ್ಗೆ ನಾವು ಕನೆಕ್ಟರ್ನ ಯೂಸ್ ಮಾಡಿ ಫಸ್ಟ್ ಫ್ಲೋ ಚಾರ್ಟನ್ನು ಸೆಕೆಂಡ್ ಪೇಜ್ಗೆ ನಾವು ಕನೆಕ್ಟ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಈ ಸರ್ಕಲ್ ಸಿಂಬಾಲನ್ನು ಯೂಸ್ ಮಾಡ್ತೀವಿ. ಸೊ ವೆನ್ ಫ್ಲೋ ಚಾರ್ಟ್ ಬಿಕಮ್ಸ್ ಕಾಂಪ್ಲೆಕ್ಸ್ ಆರ್ ಇಟ್ ಸ್ಪ್ರೆಡ್ಸ್ ಓವರ್ ಒನ್ ಪೇಜ್ ಅನದರ್ ಪೇಜ್, ಇಟ್ ಈಸ್ ಯೂಸ್ಫುಲ್ ಟು ಯೂಸ್ ಕನೆಕ್ಟರ್ಸ್ ಟು ಅವಾಯ್ಡ್ ಎನಿ ಕನ್ಫ್ಯೂಷನ್ಸ್. ದೆನ್ ಫ್ಲೋ ಲೈನ್ಸ್. ನಾವು ಪ್ರತಿಯೊಂದು ಸ್ಟೆಪ್ಗೆ ನಾವು ಕನೆಕ್ಟ್ ಮಾಡಲಿಕ್ಕೆ ನಾವು ಈ ಫ್ಲೋ ಲೈನ್ಸನ್ನು ಯೂಸ್ ಮಾಡ್ತೀವಿ. ಸೊ ದೀಸ್ ಇಂಡಿಕೇಟ್ಸ್ ದ ಎಕ್ಸಾಕ್ಟ್ ಸೀಕ್ವೆನ್ಸ್ ಇನ್ ವಿಚ್ ಇನ್ಸ್ಟ್ರಕ್ಷನ್ ಆರ್ ಎಕ್ಸಿಕ್ಯೂಟೆಡ್. ದ ಸೀಕ್ವೆನ್ಸ್ ವೈಸ್ ಯಾವ ರೀತಿ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೀವಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾವು ರೀಪ್ರೆಸೆಂಟ್ ಮಾಡಲಿಕ್ಕೆ ನಾವು ಎರೋ ಮಾರ್ಕನ್ನು ನಾವು ಯೂಸ್ ಮಾಡ್ತೀವಿ. ನಾವು ಐ ಆಮ್ ಶೋಯಿಂಗ್ ಆನ್ ಅಲ್ಗೋರಿದಮ್ಸ್. ಇಟ್ ಈಸ್ ಮೇನ್ಲಿ ಯೂಸ್ ಟು ಕಂಪೇರ್ 2 ನಂಬರ್ಸ್. ಓಕೆ, ಟು ಫೈಂಡ್ ಲಾರ್ಜರ್ ಆಫ್ 2 ನಂಬರ್. ಯಾವ ರೀತಿ ಅಲ್ಗೋರಿದಮ್ ಬರಿತೀವಿ ಅಂದರೆ ಅಲ್ಗೋರಿದಮ್ ದ ಹೆಡರ್ ಟು ಫೈಂಡ್ ಲಾರ್ಜರ್ ಆಫ್ 2 ನಂಬರ್ಸ್. ದ ಸ್ಟೆಪ್ 1 ಈಸ್ ಇನ್ಪುಟ್ ಫಸ್ಟ್ ನಂಬರ್ ಎ. ಅಂದರೆ ನಾವು 2 ನಂಬರ್ಗಳನ್ನು ಯಾವುದು ದೊಡ್ಡದು ಅದರಲ್ಲಿ ಅಂತ ಕಂಡುಹಿಡಬೇಕಂದ್ರೆ ನಮಗೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, 1 ನಂಬರನ್ನು ನಾವು ಕೊಡಬೇಕು. ಫಸ್ಟ್ ಸ್ಟೆಪ್ ಇನ್ಪುಟ್ ಫಸ್ಟ್ ನಂಬರ್ ಎ. ಸ್ಟೆಪ್ಸ್ 2 ಇನ್ಪುಟ್ ಸೆಕೆಂಡ್ ನಂಬರ್ ಬಿ. 2 ನಂಬರ್ ಕೊಟ್ಟ ತಕ್ಷಣ ನಾವು ಕಂಪೇರ್ ಮಾಡಬೇಕಲ್ಲ. ಸ್ಟೆಪ್ 3ನಲ್ಲಿ ಇಫ್ ಒಂದು ವೇಳೆ ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಇಫ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ ದೆನ್ ಎ ಬಿಗಿಂತ ದೊಡ್ಡದಿದ್ದರೆ ನಾವು ಏನನ್ನು ಪ್ರಿಂಟ್ ಮಾಡಬೇಕು, ಎ ದೊಡ್ಡದು ಅಂತ ಹೇಳಿ ಪ್ರಿಂಟ್ ಮಾಡಬೇಕು. ಅದಕ್ಕೆ ದೆನ್ ಪ್ರಿಂಟ್ ಎ. ಒಂದು ವೇಳೆ ಎ ಬಿಗಿಂತ ದೊಡ್ಡದಿಲ್ಲ ಆವಾಗ ಇನ್ನೊಂದು ಕಂಡೀಷನ್ ನಾವು ಚೆಕ್ ಮಾಡುವಂಥದ್ದು. ಎಲ್ಸ್ ಇಫ್ ಎ ಈಸ್ ಲೆಸ್ ದ್ಯಾನ್ ಬಿ, ಎ ಇದ್ದಿದ್ದು ಬಿಗಿಂತ ಕಡಿಮೆ ಇದ್ದಲ್ಲಿ ಆವಾಗ ಯಾವುದು ದೊಡ್ಡದಾಗಿರ್ತದೆ, ಬಿ ದೊಡ್ಡದಾಗಿರ್ತದೆ. ದೆನ್ ಪ್ರಿಂಟ್ ಬಿ. ಒಂದು ವೇಳೆ ಎ ಮತ್ತು ಬಿ 2 ನಂಬರ್ ನಾವು ಸೇಮ್ ಕೊಟ್ಟಿದ್ರೆ 3 ಅಂತ ಕೊಟ್ಟಿದ್ರೆ ಅವಾಗ ಏನು ಪ್ರಿಂಟ್ ಆಗಬೇಕು, ಎಲ್ಸ್ ಪ್ರಿಂಟ್ ನಂಬರ್ಸ್ ಆರ್ ಈಕ್ವಲ್
then step 4 end. This is how we represent a particular problem or program in a algorithm. Then again, this is flowcharts, how we are representing a start, input a comma b, then in diamond we are checking condition if a is greater than b, a b ಗಿಂತ ದೊಡ್ಡದಿದ್ದರೆ ಔಟ್ಪುಟ್ ಎ ಆಗುತ್ತದೆ, ಯಾಕಂದರೆ ದೊಡ್ಡದು ಯಾವುದು ಎ ಆಗಿರ್ತದೆ. ಒಂದು ವೇಳೆ ಎ ಬಿಗಿಂತ ದೊಡ್ಡದು ಆಗಿಲ್ಲ ಅಂದರೆ ಅದು ಫಾಲ್ಸ್ ಆಗಿ ಏನಾಗ್ತದೆ, ನೋ ಅಂತ ಹೋಗಿ ಔಟ್ಪುಟ್ ಯಾವುದಾಗ್ತದೆ, ಬಿ ದೊಡ್ಡದು ಅಂತ ಹೇಳಿ ಆಮೇಲೆ ನಾವು ಸ್ಟಾಪ್ ಮಾಡುವಂಥದ್ದು. ಸೊ ದಿಸ್ ಈಸ್ ಹೌ ವಿ ರೀಪ್ರೆಸೆಂಟ್ ಅಲ್ಗೋರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ಸ್. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ this topic, and in our next video we will start with C programming chapter. So if you have any doubts regarding these things, feel free to ask. Till then, stay home, stay safe. Thank you.